ಇವತ್ತು ಮಾವಳಿ ಬಿರಿಯಾನಿ ಓಪನಿಂಗ್ ಮಾಡಿದ್ದೀರಾ, ಹೇಳಿ ಹೆಂಗ ಅನಿಸ್ತಾ ಇದೆ? ನಾನು ಬಬ್ಲು ಗೌಡ್ರಿಗೆ ನಾನು ಹೇಳ್ತಾ ಇದ್ದೆ, ನಮ್ಗೆ ಊಟ ಅಂದ್ರೆ ಬಹಳ ಇಂಟ್ರೆಸ್ಟ್ ಸರ್. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಯಾರ್ದೋ ಮೇಲಿನ ಚಾಲೆಂಜ್ಗೆ ಬಂದು ಕೊನೆಗೆ ಅಲ್ಲಿ ಬಂದ್ಮೇಲೆ ಇಷ್ಟ ಆಗಿದ್ದು. ಇದೇನಂದ್ರೆ ಬೇಸಿಕಲಿ ಮುಂಚೆಯಿಂದನೂ ಅಡುಗೆ ಅನ್ನೋದು ನಾನು ಫ್ರೀ ಆಗಿದ್ದಾಗ ಅದು ಇದು ರೆಸಿಪಿಗಳು ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ಈ ಬಾತ್ರೂಮ್ ಸಿಂಗರ್ ತರ ನಮ್ದು ಸೋಫಾಲ್ ಕೂತ್ಕೊಂಡು ಆರ್ಡರ್ ಮಾಡೋದು ಜಾಸ್ತಿ, ಮನೇಲಿ ಇದನ್ನ ಇದು ಜಾಸ್ತಿ ಹಾಕಿ ಇದು ಕಡಿಮೆ ಹಾಕಿ ಅಂತ. ಸೊ ಹಂಗಾಗಿ ನನಗೆ ಬಹಳ ಇಷ್ಟವಾದ ಕ್ಷೇತ್ರ ಅಂದ್ರೆ ಈ ನಳಪಾಕದ ಕ್ಷೇತ್ರ. ಸೊ ಹಂಗಾಗಿ ಇಲ್ಲಿ ಅಜಯ್ ಅನ್ನೋರು ಯೂತ್ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವ್ರ ತಾಯಿ ತಂದೆ ಇವ್ರಿಗೊಂದು ಅವಕಾಶ ಕೊಟ್ಟು ಇವ್ರಿಗೂ ಬಹಳ ಇಂಟ್ರೆಸ್ಟ್ ಇಂದ ಬಂದು ನಮ್ಮ ಸಹೋದರರು ಬಬ್ಲು ಗೌಡ್ರ ಮಾವಳ್ಳಿ ಬಿರಿಯಾನಿ ಅಂತೇಳಿ ಎಲ್ಲಾ ಕಡೆನೂ ಓಪನ್ ಆಗ್ತದೆ. ಬಹಳ ಖುಷಿ ಆಯ್ತು. ಯಾಕಂದ್ರೆ ಒಂದು ಉದ್ಯಮ ಅನ್ನೋದು ಸರ್, ಯಾರು ಅಷ್ಟೇ ನಾವು ನಮಗ್ ಟೆರಿಟರಿ ಹಾಕೋಂಗಿಲ್ಲ. ನಮ್ದು ಯಾವ್ದೇ ಕಸ ಗುಡಿಸೋ ಕೆಲಸ ಕೊಟ್ಟರು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಹೌಸ್ ಕೀಪಿಂಗ್ ಓನರ್ ಆಗ್ಬೋದು. ಹಂಗೆ ಹೋಟ್ಲು ಅನ್ನೋದು ಹೆಂಗೆ ಅಂದ್ರೆ ನಿಮ್ಗೆ ಎಷ್ಟು ನೀಟಾಗಿ ಕ್ವಾಲಿಟಿ, ಕ್ವಾಂಟಿಟಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಗ್ರಾಹಕರು ನಿಂತಿರ್ತಾರೆ. ಊಟ ಹಾಕೋದಿದೆಲ್ಲ ಬಹಳ ಗೌರವಿತವಾಗಿ, ಮತ್ತೆ ಅದೊಂಥರ ದೇವ್ರ ಕೆಲಸ ಇದ್ದಂಗೆ. ಮನುಷ್ಯ ವಿದ್ಯೆ ಇಲ್ಲದೆ ಬದುಕ್ಬೋದು, ದುಡ್ಡಿಲ್ಲದೆ ಬದುಕ್ಬೋದು, ಗಾಳಿ ನೀರು ಅನ್ನ ಇಲ್ಲದೆ ಬದುಕೋಕ್ಕಾಗದೇ ಇಲ್ಲ. ಸೊ ಹಂಗಾಗಿ ಇವೆಲ್ಲ ಒಂದು ಮೂಲಭೂತ ಸೌಕರ್ಯ ಇದ್ದಂಗೆ. ಯಾವ್ದು ಏನ್ ಕಡಿಮೆ ಆದ್ರೂ, ಟ್ರೆಂಡ್ ಕಡಿಮೆ ಆದ್ರೂ ಬಿರಿಯಾನಿಗಂತೂ ಯಾವುದೇ ಕಾರಣಕ್ಕೂ ಟ್ರೆಂಡ್ ಕಡಿಮೆ ಆಗಲ್ಲ. ಸೊ ಬಹಳ ಖುಷಿ ಆಯ್ತು. ಆಮೇಲೆ ಇಲ್ಲಿ ನಾನು ನೋಡಿದ್ನಲ್ಲ ಆಂಬಿಯನ್ಸು, ಆಮೇಲೆ ಬರ್ಬೇಕಾದ್ರೆ ನಾವು ಜನರಲಿ ಹೇಳೋದೇನಂದ್ರೆ ಬಿಸ್ನೆಸ್ ಅಂತ ಬಂದಾಗ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್. ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಲೋ ಆಗ್ತಾರೆ. ಯಾಕೆಂದ್ರೆ ಒಂದು ಫ್ಲೈಓವರ್ ಕೆಳಗಡೆ ಹೋಗೋರು ಇರ್ಬೋದು, ಮೇಲೆ ಹೋಗೋರು ಇರ್ಬೋದು, ಸ್ವಲ್ಪ ಗಾಡಿ ಸ್ಲೋ ಮಾಡಿದಾಗ ಲೆಫ್ಟ್ ತಿರುಗಿ ನೋಡಿದ್ರೆ ಮೇಲೆ ಹಾಕಿರೋ ಉಂಜಾದು ಮ್ಯೂರಲ್ ಇರ್ಬೋದು, ಒಳಗಡೆ ಪೇಂಟಿಂಗ್ಸ್ ಬಹಳ ಅಟ್ರಾಕ್ಟಿವ್ ಆಗಿದೆ. ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಹೋಟ್ಲ್ ಉದ್ಯಮ ಅನ್ನೋದು ನೀವು ಒಂದು ಗುಡಿಸ್ಲಲ್ಲಿ ಇಟ್ಟು ಮಾಡ್ಬೋದು, ತಳ್ಳು ಅಂಗಡಿಯಲ್ಲಿ ಇಟ್ಟು ಮಾಡ್ಬೋದು, ಕಾರ್ಪೊರೇಟ್ ಸ್ಟೈಲಲ್ಲಿ ಇಟ್ಟು ಮಾಡಿ ಕೆಲವೊಬ್ಬರಿಗೆ ಅದನ್ನ ನಿಭಾಯಿಸೋಕೆ ಬರಲ್ಲ. ಬಟ್ ಇದನ್ನ ಬಹಳ ನೀಟಾಗಿ ನಿಭಾಯಿಸಿದ್ದಾರೆ. ಯಂಗ್ಸ್ಟರ್ ನಮ್ಮ ಅಜಯ್ ಅವರು ಒಂದು ಒಳ್ಳೆ ಏನು ಒಂದು ಸ್ಟೆಪ್ ತಗೊಂಡಿದ್ದಾರೆ ಹೋಟೆಲ್ ಬಿಸ್ನೆಸ್ ಅನ್ನೋದು. ಸೊ ಹಂಗಾಗಿ ಎಲ್ಲಾ ಗ್ರಾಹಕರು ಬಂದು ಆಶೀರ್ವಾದ ಮಾಡಬೇಕು. ಅದೇ ರೀತಿ ಇದರ ಮಾವಳ್ಳಿ ಬಿರಿಯಾನಿ ಇನ್ನೂ ಹೆಚ್ಚಿನ ಕಡೆ ಓಪನ್ ಆಗಿ ಇನ್ನೊಂದಷ್ಟು ಜನ ಯುವಕರುಗಳಿಗೆ, ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕುವಂತ ಕೆಲಸ ಮಾಡ್ಲಿ ಅಂತ ನಿಮಗೆ ಬಿರಿಯಾನಿ ಅಂತಂದ್ರೆ ಬಂದ್ರೆ ಚಿಕನ್ ಬಿರಿಯಾನಿ, ಮಟನ್ ಸರ್. ಹಾ ಸರ್, ಮಟನ್ ಬಿರಿಯಾನಿ ಇಷ್ಟ ಇದೆ ಸರ್, ಬಹಳ ಇಷ್ಟ ಇದೆ. ಎಲೆಕ್ಷನ್ ನಿಲ್ದೆ ಹೋಗಿದ್ರೆ ಕನಕಪುರ ರೋಡಲ್ಲಿ ಇಷ್ಟೊತ್ತಿಗೆ ಹೋಟ್ಲು ಶುರು ಮಾಡಿರ್ತಾ ಇದ್ದೆ ನಾನು. ಸೊ ಏನ್ ಮಾಡ್ತೀವಿ, ಎರಡು ಸರ್ವಿಸ್, ಅದು ಜನ ಸೇವೆ, ಇದು ಹೊಟ್ಟೆ ಸೇವೆ. ಸೊ ಹಂಗಾಗಿ 100% ಮಾಡ್ತೀನಿ ಸರ್. ನಾನು ಬಬ್ಲು ಗೌಡ್ರ ಹತ್ರನು ಜನರಲ್ ಆಗಿ ಮೊನ್ನೆ ಕೇಳ್ಕೊತಾ ಇದ್ದೆ, ಯಾವ್ದು ಹೆಂಗ್ ನಡೀತದೆ ಏನು ಎತ್ತ ಅಂತ. ಹೋಟ್ಲು ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್, ಮಾಡಾದ್ಮೇಲೆ ಲೇಬರ್ಗಳು ಮೇಂಟೈನ್ ಮಾಡೋದು ಇದೆಯಲ್ಲ. ನಮ್ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದ್ರೆ, ಬಂಡವಾಳ ಹಾಕದ್ಮೇಲೆ ನಿನ್ ಕೆಲ್ಸಗಾರ, ಕೆಲ್ಸದವ್ರ ಯಜಮಾನ್ರುಗಳು ಅಂತ. ಯಾಕಂದ್ರೆ ಕೆಲ್ಸದವ್ರಿಗೆ ರಜಾ ಸಿಗ್ತದೆ, ಅಡ್ವಾನ್ಸ್ ಸಿಗುತ್ತೆ, ಆನ್ ಟೈಮ್ ಸಂಬಳ ಸಿಗ್ತದೆ. ಆದ್ರೆ ಒಬ್ಬ ಓನರ್ಗೆ ದುಡ್ಡಿಲ್ಲ ಅಂದ್ರೂ ಸಂಬಳ ಕೊಡ್ಲೇಬೇಕು, ರಜಾ ತಗೊಳಂಗಿಲ್ಲ, ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ಅರ್ಧಕ್ಕೆ ನಿಲ್ಸ್ಬಿಟ್ರೆ ಸ್ನೇಹಿತರುಗಳು, ಸಂಬಂಧಿಕರುಗಳು ಆಡ್ಕೋತಾರೆ. ಎಲ್ಲಾ ರೀತಿ ಚಾಲೆಂಜಸ್ ಎದುರಿಸುವಂತವ್ರು ಇದ್ದಾಗ ಮಾತ್ರ ಬಿಸ್ನೆಸ್ ಬರಬೇಕು ಸರ್. ಸರ್ ನೋಡೋಣ ಸರ್, ಇವಾಗ ಒಂದೆರಡು ಇರೋ ಹತ್ರ ಮಾತಾಡಿ ಇಟ್ಕೊಂಡಿದ್ವಿ. ಸ್ವಲ್ಪ ಕಾರಣಾಂತರಗಳಿಂದ ಅದನ್ನ ಡಿಲೇ ಮಾಡ್ಕೊಂಡು ಬಂದ್ವಿ. ಯಾಕಂದ್ರೆ ಎವ್ರಿ 2-3 ಇಯರ್ಸ್ ಸಿನಿಮಾ ಟ್ರೆಂಡ್ ಅಂದ್ರೆ ಯಾವುದೇ ಉದ್ಯಮ ಆಗ್ಬೋದು, ಸ್ವಲ್ಪ ಟ್ರೆಂಡ್ ಬದಲಾಗ್ತದೆ. ನಮ್ಗೆ ಯಾವಾಗ ಹಿಂಗೆ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಗಳು ಬರ್ತದೆ, ಅಪ್ಡೇಟ್ಸ್ ಅಲ್ಲಿ ಹೊಸ ಹೊಸ ಫೀಚರ್ಸ್ಗಳು ಬರ್ತವೆ. ಅದೇ ರೀತಿ ನಮ್ದೊಂಥರ ಹೆಂಗೆ ಅಂದ್ರೆ ಸ್ಲೋ ಅಂಡ್ ಸ್ಟಡಿ. ಸಿನಿಮಾ ಪ್ರಿಪ್ರೇಷನ್ ಬಹಳ ಟೈಮ್ ತಗೋತೀವಿ, ಸೆಟ್ಗೆ ಹೋದ್ಮೇಲೆ ಜಲ್ದಿ ಕ್ವಿಕ್ ಆಗಿ ಮುಗಿಸ್ಬಿಡ್ತೀವಿ. ಯಾಕಂದ್ರೆ ಇವಾಗ ನಾವು ಒಂದು ಸಿನಿಮಾ ಶುರು ಮಾಡಿದ್ರು ಅಷ್ಟೇ 350ರಿಂದ 400 ಸಿನಿಮಾ ಒಂದು ವರ್ಷಕ್ಕೆ ಬರ್ತದೆ. ಜನ ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ನೋಡಬಾರ್ದು ಅನ್ನೋದು ಜನಕ್ಕೂ ಕನ್ಫ್ಯೂಸ್ ಆಗ್ತದೆ. ನಾವ್ ಯಾವ್ದೇ ಸಿನಿಮಾ ಮಾಡಿದ್ರು ಡೇ 1 ಇಂದ ಪಬ್ಲಿಸಿಟಿ ಮಾಡ್ಬೇಕು. ಹಂಗಾಗಿ ಸೆಲ್ಲಬಲ್ ಫೇಸ್ ಯಾವ್ದಿದೆ ಆ ಸೆಲ್ಲಬಲ್ ಫೇಸ್ಗೆ ಮಾತ್ರ ಸಿನಿಮಾ ಮಾಡ್ತೀವಿ. ಅದು ಆ ರೀತಿ ಒಂದು ಇಬ್ಬರಿಗೆ ಮಾತಾಡಿ ಇಟ್ಕೊಂಡಿದೀವಿ. ಬರೋ ವರ್ಷ 100% ತಮ್ಗಳ ಮುಖಾಂತರ ಸರ್, ಡಿಪೆಂಡ್ಸ್ ಸರ್. ಇವಾಗ ಹೊಸಬರ್ಗಂತೂ ಕಷ್ಟ ಸರ್, ಹೊಸಬರ್ಗ್ ಮಾಡಕ್ಕಾಗಲ್ಲ. ಸೆಲ್ಲಬಲ್ ಫೇಸ್ ಇದ್ರೆ ಮಾಡ್ಬೋದು ಸರ್. ಅಂದ್ರೆ ಹೀರೋ ಅಲ್ದು ಇವಾಗ ಚಿಕ್ಕಣ್ಣನ್ ಅಂತವ್ರು, ಇವಾಗ ಒಬ್ಬ ಪ್ರೊಡ್ಯೂಸರು ಸ್ಟಾರ್ನ ಹುಟ್ಟಾಕಕ್ಕಾಗಲ್ಲ ಅಂತ ಇದ್ರು, ಒಂದು ಕಮಿಡಿಯನ್ನ ಸ್ಟಾರ್ ಆಗಿ ಹುಟ್ಟಾಕಿದೀವಲ್ಲ ಸರ್. ಸೊ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಖಂಡಿತ ಆ ಕೆಲಸ ಮಾಡೋಕ್ಕಾದ್ರೂ ನಾವು ರೆಡಿ ಇದೀವಿ ಸರ್. ನೋಡೋಣ, ತಮ್ಮ ಸಹಕಾರ ಆಶೀರ್ವಾದ ಇರ್ಲಿ. ನನಗ್ ಬಹಳ ಇಷ್ಟ ಶಿವಣ್ಣ ಅವರು ಅಂದ್ರೆ. ಯಾಕಂದ್ರೆ ಎಂಡ್ ಆಫ್ ದಿ ಡೇ ನಿಮ್ಗೆ ಗಾತ್ರ ಎಲ್ಲಾ ಕಡೆ ಹೇಳ್ತಾರೆ, ಕ್ವಾಂಟಿಟಿ ಮ್ಯಾಟರ್ಸ್ ಅಂತಾರೆ. ನನ್ನ ಪ್ರಕಾರ ಕ್ವಾಲಿಟಿ ಮ್ಯಾಟರ್ಸ್. ಗಾತ್ರ ದೊಡ್ಡದಲ್ಲ, ಕ್ವಾಲಿಟಿ ಮತ್ತೆ ಗುಣ ದೊಡ್ಡದಾಗ್ತದೆ. ಶಿವಣ್ಣ ಅವ್ರಿಗೆ 100% ಸಿನಿಮಾ ಮಾಡ್ಲೇಬೇಕು. ಯಾಕಂದ್ರೆ ನನ್ಗಿರೋದು ಆಸೆ ಏನಂದ್ರೆ, ಪುನೀತ್ ಸರ್ಗೆ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಪುನೀತ್ ಸರ್ ನಮ್ ಜೊತೆಲಿ ಇವತ್ತಿಲ್ಲ. ಬಟ್ ಅದರದ್ದು
ಬದಲು ಶಿವಣ್ಣ ಸರ್ಗಂತೂ ನಾವು ಮಾಡ್ಲೇಬೇಕು. ಯಾಕಂದ್ರೆ ಶಿವಣ್ಣ ಸರ್ ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರನ್ನ ಸ್ಕ್ರೀನ್ ಮೇಲೆ ಬೇರೆಯವರೆಲ್ಲ ಆಕ್ಟ್ ಮಾಡಬೇಕು, ಕಿರ್ಚಾಡಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಲಾಂಗ್ ಇಡಬೇಕು. ಶಿವಣ್ಣ ಇಲ್ಲೆಲ್ಲ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲಾ ರೀತಿ ಆಕ್ಟ್ ಮಾಡುವಂತ ಕೆಪಾಸಿಟಿ ಇರೋರು. ನಮ್ಮ ಬ್ಯಾನರ್ಗೂ ಒಂದು ವ್ಯಾಲ್ಯೂ ಬರ್ತದೆ ಶಿವಣ್ಣ ಅವ್ರ ಸರ್. ಇಲ್ಲ ಫ್ಯಾಮಿಲಿ ಮಗನ್ಗೆ ಟೆಸ್ಟ್ ಇತ್ತು ಸರ್, ಹಂಗಾಗಿ ನೋಡೋಕ್ಕಾಗಿಲ್ಲ. ನಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್, ಎಲ್ಲ ಫ್ಯಾಮಿಲಿ ಸಹಿತ ನಾಳೆ ನೋಡ್ತಾ ಇದೀವಿ. ಸರ್ ಇವಾಗ ನನಗ್ ಖುಷಿ ಏನ್ ಗೊತ್ತಾ ಸರ್, ಒಬ್ಬ ಹೀರೋ ಆದವರು, ಡೈರೆಕ್ಟರ್ ಆದವರು ಸಿನಿಮಾ ನಿರ್ಮಾಣ ಮಾಡಬೇಕು. ಅವಾಗ ಪ್ರೊಡ್ಯೂಸರ್ಗಳ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಶಿವಣ್ಣ ಅವರು ಸೀರೀಸ್ ಆಫ್ ಸಿನಿಮಾಸು ಪ್ರೊಡಕ್ಷನ್ ಮಾಡಿದ್ದಾರೆ, ಕಷ್ಟ ಗೊತ್ತಿದೆ. ಹಂಗಾಗಿ ಅವ್ರು ಯಾವುದೇ ನೀವು ಶಿವಣ್ಣನ್ ಸರ್ ಸಿನಿಮಾ ನೋಡಿ, ಅವ್ರು ಯಾವುದೇ ಕಾರಣಕ್ಕೆ ಯಾವ ಸಿನಿಮಾಕ್ಕೂ ಟ್ರಬಲ್ ಮಾಡಲ್ಲ. ಬೇರೆ ಹೀರೋಗಳ ತರ ತೊಂದರೆ ಕೊಡೋದು, ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಬುದ್ಧಿ ಇಲ್ಲ. ಸೊ ಹಂಗಾಗಿ ಒಬ್ಬ ಹೀರೋ ನಿರ್ಮಾಪಕರಾದಾಗ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಗೊತ್ತಿರ್ತದೆ. ಹಂಗಾಗಿ ಅಂಥವ್ರಿಗೆ ಸಿನಿಮಾ ಮಾಡಿದಾಗ ನಮ್ಗೊಂದು ಗೌರವನೂ ಇರ್ತದೆ. ಆಮೇಲೆ ಬೈರತಿ ರಣಗಲ್ ಅನ್ನೋ ಒಂದು ಸಿನಿಮಾ, ನಾನು ನಿಜವಾಗ್ಲೂ ಮಫ್ತಿ ಗ್ರೇಟ್ ಫ್ಯಾನ್ ಆಫ್ ಮಫ್ತಿ. ಸೊ ಬೈರತಿ ರಣಗಲ್ಗೂ ಒಂದು ಗ್ರೇಟ್ ಫ್ಯಾನು. ನರ್ತನ್ ಅವ್ರ ಡೈರೆಕ್ಷನ್ಗೆ ಬಹಳ ನಮ್ಮ ಬ್ಯಾನರ್ ಅಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಅವರು ಮಾತುಕತೆನೂ ಮಾಡಿದೀವಿ ಸರ್. ಸರ್ ನಿಮ್ ಬ್ಯಾನರ್ ಅಲ್ಲಿ ಶಿವಣ್ಣ ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾಸ್ ಇರುತ್ತೆ ಅಥವಾ ಕ್ಲಾಸ್ ಇರುತ್ತೆ ಸರ್? ಮಾಸೆ ಸರ್, ನಾವು ಕ್ಲಾಸ್ ಅಲ್ಲ ಸರ್, ಮಾಸೆ. ಏನಿಲ್ಲ ಅಷ್ಟೇನೆ ಅಣ್ಣ, ಒಂದು ಹತ್ತಿಬೆಲೆಯಲ್ಲಿ ಹೋಟೆಲ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ ಅಂತ. ಸರಿ ಬರ್ತೀನಿ ಚಿನ್ನ, ಒಳ್ಳೇದಾಗ್ಲಿ ನಿನಗೆ ಹಾಗೆ ಅಂತಂದ್ರು. ನಂಗೆ ತುಂಬ ಖುಷಿ ಆಯಿತು. ಖಂಡಿತ ಬರ್ತೀನಿ, ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ, ಅಲ್ಲಿಗೆ ಅಂತಲ್ಲ, ನೀನು ಎಲ್ಲಿ ಬೇಕಾದರೂ ಕರಿ ನಾನು ಬರ್ತೀನಿ ಅಂದರು. ಅದೊಂದು ದೊಡ್ಡ ಖುಷಿ ಸರ್. ಅವ್ರ ಕೈಯಿಂದ ಉದ್ಘಾಟನೆ ಆಗಿದ್ದು. ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ನಮ್ಮ ಬ್ರಾಂಚ್ ಒಂದು ಆಸೆ ಇದೆ. ಒಂದು ಒಳ್ಳೇದಾಗಲಿ ಸರ್ ಅಷ್ಟೇ. ಏನ್ ಸ್ಪೆಷಲ್ ಸರ್ ಇಲ್ಲಿ ಆಕ್ಚುಲಿ? ಸರ್ ನಾವು ಸೌದೆ ಒಲೆಯಲ್ಲಿ ಮಾಡೋ ಬಿರಿಯಾನಿನೇ ಸ್ಪೆಷಲ್ ಸರ್ ಆ್ಯಕ್ಚುಲಿ. ಅಂದರೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ಬಟ್ ಮಾಡೇ ಲಾಸ್ಟ್ ಟೈಮ್ ಮಾಡಿದ್ದಾರೆ, ಈಗಿನೂ ಮಾಡ್ತಾರೆ. ಮತ್ತೇನಕ್ಕೆ ಇಲ್ಲ, ರೆಡಿ ಹೋಗ್ತೀವಿ ಆಯ್ತು. ನಿಮಿಷ ಬರ್ತೀರಾ? ಸರ್ ಎಲ್ಲರೂ ಬಂದಿದೆ ಸರ್. ನಾನು ಏನೇನು ಅನ್ಕೊಂಡು ಯಾರ್ಯಾರಿಗೆ ಫೋನ್ ಮಾಡಿದೆ. ಈಗ ಆಕ್ಚುಲಿ ತರುಣಣ್ಣ ಮತ್ತೆ ಸೋನಾಲಕ್ಕ ಇಬ್ರು ಬರಬೇಕಾಗಿತ್ತು ಸರ್. ಅವ್ರ ಕಾರಣಾಂತರ ರಾಜ್ಕಪ್ ಇರೋದ್ರಿಂದ ದುಬೈಗೆ ಹೋಗ್ತಾ ಇದ್ದೀನಿ, ಚಿನ್ನ ಬರೋಕ್ಕಾಗಲ್ಲ ಕಣಮ್ಮ ಬಂಗಾರ ಹಿಂಗೇನೆ ಹೇಳಿದ್ರು. ಸರಿ ಅಣ್ಣ, ದಯವಿಟ್ಟು ನಿಮ್ಮ ಆಶೀರ್ವಾದ ಒಂದು ಇರಲಿ ಅಂತ ಹೇಳಿದ್ರು. ಖಂಡಿತ ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈಗ ಉಮಾಪತಿ ಗೌಡ್ರಾಗಿರ್ಲಿ, ಅಣ್ಣ ಅವ್ರು ಯಾವತ್ತಿಲ್ಲ ಅನ್ನಲ್ಲ. ಸರಿ ಕಣ ನಾನು ಬರ್ತೀನಿ, ಎಲ್ಲಿ ಬೇಕಾ ದುಬೈಲಿ ಮಾಡು, ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದೊಂದು ನಮ್ಮ ಖುಷಿ. ಆಮೇಲೆ ಕೇರ್ಪೇಟೆ ಶಿವರಾಜಣ್ಣ ಆಗಿರ್ಬೋದು, ವರ್ತೂರು ಸಂತೋಷ ಆಗಿರ್ಬೋದು, ಆಮೇಲೆ ನಮ್ಮ ತನಿಷಾ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರು ಸೀರುಂಡೆ ರಘು ಅವರಾಗಿರ್ಬೋದು, ನಮ್ಮ ಜಯರಾಮ್ ಅಂಕಿತ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಸರ್ ನಂಗೆ ಬೆನ್ನೆಲುಬಾಗಿ ತುಂಬ ಜನ ಸರ್. ನಾನು ಎಲ್ಲೇ ಔಟ್ಲೆಟ್ ಮಾಡಿದ್ರು ಯಾವುದಕ್ಕೂ ಇಲ್ಲ ಅಂದಲ್ಲ, ಎಲ್ಲದಕ್ಕೂ ಬರ್ತಾ ಇದ್ದಾರೆ. ನಾನು ಅದೊಂದಕ್ಕೆ ಅವ್ರಿಗೆ ಯಾವತ್ತಿದ್ರು ಚಿರುಣಿ ಆಗಿರ್ತೀನಿ ಸರ್. ನಾನು ಇವತ್ತು 15 ಬ್ರಾಂಚ್ ಓನರ್ ಆಗಿದೆ ಅಂತ ನನಗೆ ಗೊತ್ತಂತಲ್ಲ ಸರ್. ನನಗೆ ಯಾವತ್ತಿದ್ರು ನಾನು ಒಂದು ಮಗು ಥರ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ರೆಂಡ್ಸ್ ಆಗಿರೋ ಥರ ನಾನು ಇಷ್ಟಪಡ್ತೀನಿ ಸರ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.